ತುಂಬಾ ಜನ ಬರ್ತಾರೆ ನಿಮ್ಮ ಹತ್ರ ಥೈರಾಯ್ಡ್ ಸಮಸ್ಯೆ ಇಟ್ಕೊಂಡು. ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಆದ್ರೆ ಇಡೀ ಬಾಡಿಯಲ್ಲಿ ಗೌರವತ್ವ ಆಗ್ತದೆ, ತಲೆ ಭಾರದಾಗಿ ಆಗ್ತದೆ, ಬೊಜ್ಜು ವೇಟ್ ಸಡನ್ ಜಾಸ್ತಿ ಆಗ್ತದೆ. ಅದಕ್ಕೆ ಗೌರವ ಅಂತ ಹೇಳಿದ್ದಾರೆ. ಆರ್ದ್ರ ಚರ್ಮ, ಹೀಗೆ ದಪ್ಪ ಯಾವುದು ನೀರಲ್ಲಿ ಹಾಕಿದೆ ಚರ್ಮ ಇರ್ತದಲ್ಲ ಆ ತರ ಬಾಡಿ ಆಗ್ತದೆ. ತುಂಬಾ ಗೌರವ ಅಂದ್ರೆ ಹೆವಿ ಫ್ಯಾಟ್ ಲೇಯರ್ ಮೇಲೆ ಲೇಯರ್ ಡೆವಲಪ್ ಆಗುತ್ತೆ. ಮತ್ತೆ ಶೀತ, ಮೈ ಕೈಯಲ್ಲಿ ಫುಲ್ ಕಾಲು ಪಾದು ತಂಪಾದಾಗಿ ಆಗ್ತದೆ. ಮತ್ತೆ ಫುಲ್ ತಲೆ ಭಾರದಾಗಿ ಆಗೋದು, ಇಡೀ ಬಾಡಿಯಲ್ಲಿ ನೋವು ಇರ್ತದೆ. ಇದೇ ಹೇಳುದು ತಾನೆ ಥೈರಾಯ್ಡ್ ಅಲ್ಲಿ. ಈ ಸಮಸ್ಯೆಗೆ ನಿಮ್ಮ ಪ್ರಕಾರ ನೀವೇನ್ ಕೊಡ್ತೀರಿ? ನೀವಿಂತ ಹೊರಗಿನ ಥೈರಾಕ್ಸಿನ್ ಹಾಕಿ ಬಿಡ್ತೀರಾ? ಇಲ್ಲ. ನೀವೇನ್ ಮಾಡ್ಬೇಕು, ನೀವು ಫಸ್ಟ್ ಪೆಥಾಲಜಿವನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಪಿತ್ತ ಮತ್ತೆ ವಾತ ಮತ್ತೆ ಕಫದ ಆಟ ಇದೆ. ಪಿತ್ತ ಕಮ್ಮಿ ಆದ್ರೆ ಆವಾಗ ಮೆಟಬಾಲಿಸಮ್ ಆಗಲ್ಲ. ಗ್ಲ್ಯಾಂಡ್ಗಳಲ್ಲಿ ಥೈರಾಯ್ಡ್ ಆಗ್ಲಿ ಲಿವರ್ ಆಗ್ಲಿ ಅಲ್ಲಿ ಶ್ಲೇಷ್ಮ ಕಫ ಹೆಚ್ಚಾಗ್ತದೆ. ಕಫ ಬ್ಲಾಕ್ ಏನ್ ಮಾಡೋದು, ಅಲ್ಲಿ ಮೂವ್ಮೆಂಟ್ ಸಿಕ್ರೀಷನ್ಸ್ ವಾಯುಗೆ ಬ್ಲಾಕ್ ಆಗಿ ಹೈಪೋಥೈರಾಯ್ಡಿಸಮ್ ಆಗೋದು. ಕೂಡಲೇ TSH ಹೆಚ್ಚಾಗೋದು. ಈಗ ನನ್ನ ಎಕ್ಸ್ಪ್ಲನೇಷನ್ ಏನ್ ಮಾಡಬೇಕು, ನೀವು ಹುರಳಿ ಹಾರ್ಸ್ ಗ್ರಾಮ್ ಇದರನ್ನು ಸೂಪ್ ಮಾಡಬೇಕು. ಕುಲಸ್ಥಯೂಷ ಅದರಲ್ಲಿ ಸ್ವಲ್ಪ ಶುಂಠಿ ಹಾಕಬೇಕು. ಒನ್ ಆಫ್ ದ ಬೆಸ್ಟ್ ಕಫಹರ. ಯಾವುದು ದೇಹದಲ್ಲಿ ಬ್ಲಾಕ್ ಇದ್ರೆ ಓಪನ್ ಆಗತ್ತೆ. ಮತ್ತೆ ಆರೋಗ್ಯವರ್ಧನಿ ಮತ್ತೆ ಕಾಂಚನಾರ ಗುಗ್ಗುಲು ಬೆಳಿಗ್ಗೆ ಸಂಜೆ 1 ತಿಂಗಳು ಕೊಟ್ಟರು ನೀವೇ ನೋಡ್ತೀರಿ ಇಷ್ಟು ಒಳ್ಳೆ ರೀತಿಯಿಂದ ಬಾಡಿಯಲ್ಲಿ ವೇಟ್ಸ ಕಡಿಮೆ ಆಯಿತು, ಸ್ವೆಲ್ಲಿಂಗ್ ಕಡಿಮೆ ಆಗ್ತದೆ, ಥೈರಾಯ್ಡ್ ನಾರ್ಮಲ್ ಬರ್ತದೆ, ಪಿತ್ತ ಸರಿ ಆಗ್ತದೆ, ಅಗ್ನಿ ಚೆನ್ನಾಗಿ ಇರ್ತದೆ. ಒಬ್ಬ ಮನುಷ್ಯ ನಿಮ್ಮನ್ನು ಥ್ಯಾಂಕ್ಸೇ ಹೇಳಿ ಹೋಗ್ತಾರೆ.